ಅಡಿಕೆ ತೋಟದಲ್ಲಿ ಉತ್ತಮ ಇಳುವರಿ ಪಡೆಯಬೇಕು, ಕಾಯಿ ತುಂಬ ಚೆನ್ನಾಗಿ ಬರಬೇಕು, ಗಿಡಗಳು ಆರೋಗ್ಯವಾಗಿರಬೇಕು ಅಂತ ಪ್ರತಿಯೊಬ್ಬ ರೈತರು ಆಸೆ ಪಡ್ತಾರೆ. ಅದಕ್ಕಾಗಿ ನಾವು ಯೂರಿಯಾವನ್ನು ಹಾಕ್ತೇವೆ, DAPಯನ್ನೇ ಹಾಕ್ತೇವೆ, ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ತೇವೆ, ಸಾವಯವ ಗೊಬ್ಬರವನ್ನು ಕೂಡ ಟ್ರೈ ಮಾಡ್ತೇವೆ. ಆದರೆ ಇಷ್ಟೆಲ್ಲ ಮಾಡಿದ ನಂತರವೂ ಕೆಲವೊಮ್ಮೆ ಗಿಡಗಳು ನಿರೀಕ್ಷಿಸಿದಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಎಲೆಗಳು ಹಳದಿ ಆಗಿರುವಂಥದ್ದಿರ್ಬೋದು, ಕಾಯಿ ಸಂಖ್ಯೆ ಕಡಿಮೆ ಆಗುವಂಥದ್ದು, ಕಾಯಿ ಗಾತ್ರ ಚಿಕ್ಕದಾಗೋದು, ಕೆಲವೊಮ್ಮೆ ಗಿಡದ ಒಟ್ಟಾರೆ ಶಕ್ತಿ ಕಡಿಮೆ ಆದಾಗೆ ಕಾಣುವಂಥದ್ದು ಸರ್ವೇ ಸಾಮಾನ್ಯ. ಆಗ ರೈತರು ಏನು ಮಾಡ್ತಾರೆ ಅಂದರೆ, ಇನ್ನೂ ಸ್ವಲ್ಪ NPK ಹಾಕೋಣ ಅಥವಾ ಇನ್ನೂ ಸ್ವಲ್ಪ ಯೂರಿಯಾದ ಪ್ರಮಾಣವನ್ನು ಜಾಸ್ತಿಯಾಗಿ ಹಾಕೋಣ, ಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸೋಣ ಅಂತ ಹೆಚ್ಚಿನವರು ಅಂದ್ಕೊಳ್ತಾರೆ. ಆದರೆ ಸಮಸ್ಯೆ ಎನ್ನುವಂಥದ್ದು ಇರುವಂಥದ್ದು NPKಯ ಕೊರತೆಯಲ್ಲ, ಬದಲಾಗಿ ಸಮಸ್ಯೆ ಇರುವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆಯಲ್ಲಿ. ಇದು ತುಂಬ ಮುಖ್ಯವಾದ ವಿಷಯ ಸ್ನೇಹಿತರೆ. ನಾವು ಮನುಷ್ಯರಿಗೆ ಅನ್ನ, ಸಾರು, ತರಕಾರಿ ಎಷ್ಟು ಮುಖ್ಯವೋ ಅದೇ ರೀತಿ ವಿಟಮಿನ್ ಮತ್ತು ಖನಿಜಾಂಶಗಳು ಕೂಡ ಮುಖ್ಯ. ಹಾಗೆಯೇ ಗಿಡಗಳಿಗೆ NPK ಮುಖ್ಯವಾದರೂ ಕೂಡ ಕೆಲವು ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಕೂಡ ಅತ್ಯಗತ್ಯ. ಇವತ್ತು ಹಾಗೆಯೇ ಅಡಿಕೆ ತೋಟಕ್ಕೆ ಬೇಕಾಗುವ ಮುಖ್ಯ 4 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಯಾವುವು, ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದರ ಒಂದು ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನು ಇಂದು ಮುಖ್ಯವಾಗಿ ಅಡಿಕೆ ಬೆಳೆಗಾರರು ಹೆಚ್ಚಾಗಿ ಗಮನ ಕೊಡಬೇಕಾದ 4 ಪ್ರಮುಖ ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಬಗ್ಗೆ ವಿವರವಾಗಿ ಹೇಳಲಿದ್ದೇನೆ. ಈ 4ರಲ್ಲಿ ಒಂದೇ ಒಂದು ಪೋಷಕಾಂಶ ಕೊರತೆಯಾದರೂ ಕೂಡ ನಿಮ್ಮ ಇಳುವರಿ ಮೇಲೆ ಪರಿಣಾಮ ಬೀಳ್ಬೋದು. ಮೊದಲಿಗೆ ನಾವು ಜಿಂಕ್ ಬಗ್ಗೆ ಮಾತಾಡೋಣ. ಜಿಂಕ್ ಅನ್ನುವಂಥದ್ದು ಅಡಿಕೆ ಗಿಡದ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಒಂದು ಪೋಷಕಾಂಶ. ಹಲವಾರು ರೈತರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಜಿಂಕ್ ಕೊರತೆ ಬಂದರೆ ಹೊಸ ಎಲೆಗಳು ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ, ಅದರ ಜೊತೆ ಎಲೆಗಳು ಚಿಕ್ಕದಾಗುವಂಥದ್ದು, ಗಿಡದ ಬೆಳವಣಿಗೆ ಕುಂಠಿತವಾಗುವ ಸಮಸ್ಯೆ ಕೂಡ ಬರ್ಬೋದು. ನೀವು ಗಮನಿಸಿದ್ದೀರಾ, ಕೆಲವೊಮ್ಮೆ ಗಿಡಕ್ಕೆ ಎಲ್ಲ ಗೊಬ್ಬರ ಹಾಕಿದರೂ ಕೂಡ ಅದು ಚುರುಕಾಗಿ ಬೆಳೆಯುವುದಿಲ್ಲ. ಅಂದರೆ ಇದರ ಹಿಂದೆ ಇರುವಂಥ ಕಾರಣ ಏನಂದರೆ ಜಿಂಕ್ ಕೊರತೆ ಕೂಡ ಇರ್ಬೋದು. ಯಾಕೆಂದರೆ ಗಿಡದ ಒಳಗಿನ ಅನೇಕ ಜೈವಿಕ ಕ್ರಿಯೆಗಳಿಗೆ ಜಿಂಕ್ ಎನ್ನುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಹಾಗಾಗಿ ಜಿಂಕ್ ತೊಂದರೆ ಇದ್ದರೆ ನಿಮಗೆ ಗಿಡವು ಒಂಥರ ಚೈತನ್ಯ ಕಳೆದುಕೊಂಡ ಹಾಗೆ ಒಂದು ಕಾಣಿಸ್ತದೆ. ಹಾಗಾಗಿ ಜಿಂಕನ್ನು ನೀವೊಂದು ಅಡಿಕೆ ತೋಟಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿ. ಈಗ 2ನೇ ಪೋಷಕಾಂಶದ ಬಗ್ಗೆ ಹೇಳುವುದಾದರೆ, ಬಹುತೇಕ ರೈತರು ಇದನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅಂತ ಹೇಳ್ಬೋದು. ಅದು ಯಾವುದಂದರೆ ಬೋರಾನ್. ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಹೂ ಬಿಡುವುದರಿಂದ ಹಿಡಿದು ಕಾಯಿ ಹಿಡಿಯುವವರೆಗೂ ಬೋರಾನ್ ಎನ್ನುವಂಥದ್ದು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಬೋರಾನ್ ಕೊರತೆ ಇದ್ದರೆ ಹೂಗಳು ಉದುರುವಂಥದ್ದು, ಕಾಯಿ ಹಿಡಿಯುವ ಪ್ರಮಾಣ ಕಡಿಮೆ ಆಗುವಂಥದ್ದು. ಕೆಲವೊಮ್ಮೆ ರೈತರು ಗಿಡದಲ್ಲಿ ಹೂ ಚೆನ್ನಾಗಿ ಬಂದಿದೆ ಅಂತ ಖುಷಿ ಪಡ್ತಾ ಇರ್ತಾರೆ, ಆದರೆ ನಂತರ ಕಾಯಿ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೆ ಕಾರಣ ಎನ್ನುವಂಥದ್ದು ಕೀಟ ಅಥವಾ ರೋಗದಲ್ಲಿರುವಂಥದ್ದಲ್ಲ, ಹೆಚ್ಚಿನ ಸಂದರ್ಭದಲ್ಲಿ ಬೋರಾನ್ ಕೊರತೆಯಿಂದ ಈ ಸಮಸ್ಯೆ ಎನ್ನುವಂಥದ್ದು ಬಂದಿರ್ತದೆ. ಅಡಿಕೆ ಬೆಳೆಯಲ್ಲಿ ಉತ್ತಮ ಕಾಯಿ ಹಿಡಿಯುವಿಕೆ ಜಾಸ್ತಿ ಆಗಲು ಬೋರಾನ್ ಕಡೆ ವಿಶೇಷ ಗಮನ ನೀವು ಕೊಡಲೇಬೇಕು. ಯಾಕಂದರೆ ಬೋರಾನ್ ಎನ್ನುವಂಥದ್ದು ಈ ಬೋರಾನ್ ಸ್ಪ್ರೇಯನ್ನು ಮಾಡುವಂಥದ್ದು ಅಥವಾ ಬೋರಾನ್ ಸಾಲ್ಯುಬರನ್ನು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದು ಕೂಡ ಅಡಿಕೆಯ ಹರಳು ಏನು ಈಗಾಗಲೇ ಬಂದಿರ್ತದೆ ಅಥವಾ ತಮ್ಮ ಕಾಯಿಗಳು ಕೂಡ ಅಂದರೆ ಚಿಕ್ಕ ಚಿಕ್ಕ ಕಾಯಿಗಳು ಬಂದಿರುವ ಹಂತದಲ್ಲಿ ಈ ಬೋರಾನನ್ನು ಸ್ಪ್ರೇ ಮಾಡುವಂಥದ್ದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದೀಗ 3ನೆಯ ಸೂಕ್ಷ್ಮ ಪೋಷಕಾಂಶದ ಬಗ್ಗೆ ನಾವು ಮಾತಾಡೋಣ. ಅದು ಯಾವುದಂದರೆ, ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ತಪ್ಪಾಗಿ ಗುರುತಿಸಲಾಗುವ ಒಂದು ಕೊರತೆಗಳಲ್ಲಿ ಐರನ್ ಕೊರತೆ ಅಥವಾ ಐರನ್ ಡೆಫಿಷಿಯನ್ಸಿ ಕೂಡ ಒಂದು. ಐರನ್ ಕೊರತೆ ಬಂದಾಗ ಸಾಮಾನ್ಯವಾಗಿ ಹೊಸ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಆದರೆ ಒಂದು ವಿಶೇಷ ಲಕ್ಷಣ ಏನೆಂದರೆ, ಎಲೆಯ ನರಗಳು ಅಂದರೆ ನಿಮ್ಮ ಎಲೆಯಲ್ಲಿರುವಂಥ ಒಂದು ವೆಯಿನ್ಸ್ ಅಂತ ಏನು ಹೇಳ್ತಾರೆ, ಅದು ಮಾತ್ರ ಹಸಿರಾಗಿಯೇ ಉಳಿದಿರ್ತದೆ. ದೂರದಿಂದ ನೋಡಿದರೆ ಎಲೆಯು ಸಂಪೂರ್ಣ ಹಳದಿಯಾಗಿರುವಂತೆ ಕಾಣಬಹುದು. ಹಲವಾರು ರೈತರು ಇದನ್ನು ನೈಟ್ರೋಜನ್ ಕೊರತೆ ಎಂದು ಭಾವಿಸಿ ಯೂರಿಯಾವನ್ನು ಹಾಕ್ತಾರೆ. ಆದರೆ ಸಮಸ್ಯೆ ಎನ್ನುವಂಥದ್ದು ಐರನ್ ಕೊರತೆ ಆಗಿದ್ದರೆ ಯೂರಿಯಾ ಹಾಕಿದರೂ ಕೂಡ ಹೆಚ್ಚಿನ ಪ್ರಯೋಜನ ಎನ್ನುವಂಥದ್ದು ಆಗುವುದಿಲ್ಲ. ಐರನ್ ಗಿಡದ ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ನಿಮ್ಮ ಗಿಡಗಳಿಗೆ ಆಹಾರವೆನ್ನುವಂಥದ್ದು ಈ ಐರನ್ ಒಂದು ಉತ್ತಮವಾಗಿ ನೀಡುವಲ್ಲಿ ಸಹಾಯ ಮಾಡುತ್ತದೆ. ಗಿಡದ ಎಲೆಗಳು ಹಸಿರಾಗಿರುವುದಕ್ಕೆ
ಬೇಕಾದ ಕ್ಲೋರೋಫಿಲ್ ಉತ್ಪಾದನೆಯಲ್ಲಿ ಪರೋಕ್ಷವಾಗಿ ಈ ಐರನ್ ಎನ್ನುವಂಥದ್ದು ಸಹಾಯ ಮಾಡುತ್ತದೆ. ವಿಶೇಷವಾಗಿ ನೀವು ಆಲ್ಕಲೈನ್ ಅಂದರೆ pH ಲೆವೆಲ್ ಹೆಚ್ಚಿರುವಂಥ ಜಾಗಗಳಲ್ಲಿ ಅಥವಾ ಮಣ್ಣಿನಲ್ಲಿ ಐರನ್ ಕೊರತೆ ಹೆಚ್ಚಾಗಿ ಕಾಣಿಸಿಕೊಳ್ಬೋದು. ಆದ್ದರಿಂದ ಹೊಸ ಎಲೆಗಳು ಹಳದಿಯಾಗುತ್ತಿದ್ದರೆ ಮತ್ತು ನರಗಳು ಅಂದರೆ ಈ ಎಲೆಗಳ ಒಂದು ವೈನ್ಸ್ ಏನಿದೆ ಅದು ಮಾತ್ರ ಹಸಿರಾಗಿದ್ದರೆ ಐರನ್ ಕೊರತೆಯ ಸಾಧ್ಯತೆಯನ್ನು ನೀವು ಪರಿಶೀಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಐರನ್ ಡೆಫಿಷಿಯನ್ಸಿ ಎನ್ನುವಂಥದ್ದು ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂಥ. ಇನ್ನು 4ನೇ ಪೋಷಕಾಂಶದ ಬಗ್ಗೆ ನೋಡುವುದಾದರೆ ಅದ್ಯಾವುದಂದರೆ ಮ್ಯಾಂಗನೀಸ್. ಈ ಮ್ಯಾಂಗನೀಸ್ ಬಗ್ಗೆ ಹೆಚ್ಚಾಗಿ ಕೇಳಿರ್ಬೋದು, ಹಾಗೆಯೇ ಕೇಳದೆ ಕೂಡ ಇರ್ಬೋದು. ಮ್ಯಾಂಗನೀಸ್ ಎನ್ನುವಂಥದ್ದು ಹೆಚ್ಚು ಚರ್ಚೆಗೆ ಬರದಿದ್ದರೂ ಕೂಡ ಇದು ಗಿಡದ ಒಳಗಿನ ಹಲವಾರು ಪ್ರಮುಖ ಕ್ರಿಯೆಗಳಿಗೆ ಅಗತ್ಯವಾದ ಪೋಷಕಾಂಶ. ಮ್ಯಾಂಗನೀಸ್ ಕೊರತೆ ಬಂದಾಗ ಎಲೆಗಳಲ್ಲಿ ಹಳದಿ ಬಣ್ಣದ ಕಲೆಗಳು ಅಥವಾ ಮಚ್ಚೆಗಳು ಕಾಣಿಸ್ಬೋದು. ನೀವು ಕೆಲವೊಮ್ಮೆ ಡಾಟ್ ಆಗಿರುವುದನ್ನು ಗಮನಿಸಿರ್ಬೋದು. ಕೆಲವೊಮ್ಮೆ ಐರನ್ ಕೊರತೆಯಂತೆಯೇ ಕಾಣಿಸಿದ್ರೂ ಕೂಡ ಈ ಮ್ಯಾಂಗನೀಸ್ ಎನ್ನುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತದೆ ಈ ಐರನ್ ಕೊರತೆಗಿಂತ. ಅಂದರೆ ಎಲೆಗಳಲ್ಲಿ ಸಣ್ಣ ಸಣ್ಣ ಹಳದಿ ಚುಕ್ಕೆಗಳು ಮತ್ತು ಒಂದು ಕಂದು ಬಣ್ಣದ ಚುಕ್ಕೆಗಳು ಕಂಡು ಬರ್ತದೆ. ಮ್ಯಾಂಗನೀಸ್ ಗಿಡದ ಆಹಾರ ಉತ್ಪಾದನೆ, ಶಕ್ತಿ ಉತ್ಪಾದನೆ ಮತ್ತು ವಿವಿಧ ಎನ್ಸೈಮ್ ಅಂತ ಕೇಳಿರ್ಬೋದು, ಆ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಪೋಷಕಾಂಶದ ಕೊರತೆ ದೀರ್ಘಕಾಲ ಮುಂದುವರಿದರೆ ಗಿಡದ ಬೆಳವಣಿಗೆ ನಿಧಾನವಾಗ್ಬೋದು ಮತ್ತು ಇಳುವರಿಯ ಮೇಲೂ ಡೈರೆಕ್ಟಾಗಿ ಪರಿಣಾಮ ಬೀಳ್ತದೆ. ಹಾಗಾಗಿ ಈ ಮ್ಯಾಂಗನೀಸ್ ಎನ್ನುವಂಥದ್ದನ್ನು ಕೂಡ ನೀವು ಒಂದು ಹಾಕುವ ಕಡೆ ಗಮನವನ್ನು ವಹಿಸಿ. ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ 4 ಮೈಕ್ರೋ ನ್ಯೂಟ್ರಿಯೆಂಟ್ಗಳ ಬಗ್ಗೆ ಮಾತನಾಡ್ತಿದ್ದೇನೆ. ಆದರೆ ಒಂದು ಪ್ರಮುಖ ವಿಷಯವನ್ನು ಇಲ್ಲಿ ಹೇಳಲೇಬೇಕು. ತಾಂತ್ರಿಕವಾಗಿ ಮೆಗ್ನೀಷಿಯಂ ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲ, ಅದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂತ ಒಂದು ಪರಿಗಣಿಸ್ತದೆ. ನೀವು ಮೆಗ್ನೀಷಿಯಂ ಬಗ್ಗೆ ಕೇಳಿರ್ಬೋದು. ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕೂಡ ಒಂದು ಅಡಿಕೆ ತೋಟಕ್ಕಿರುವಂಥ ಒಂದು ದೊಡ್ಡ ತೊಂದರೆ ಅಂತಾನೆ ಹೇಳ್ಬೋದು. ಮೆಗ್ನೀಷಿಯಂ ಕೊರತೆ ಬಂದಾಗ ಸಾಮಾನ್ಯವಾಗಿ ಹಳೆಯ ಎಲೆಗಳು ಮೊದಲು ಹಳದಿಯಾಗಲು ಆರಂಭಿಸ್ತದೆ. ನೀವಿನ್ನು ಹೊಸ ಎಲೆಗಳು ಬಂದಿರ್ತವೆ, ಅದು ಹಸಿರಾಗಿನೇ ಇರ್ತದೆ. ಹಳೆಯ ಎಲೆಗಳು ಹಳದಿ ಆಗಲು ಸ್ಟಾರ್ಟ್ ಆಗ್ತದೆ. ಎಲೆಯ ಮಧ್ಯಭಾಗ ಹಳದಿ ಆಗಬಹುದು, ಆದರೆ ಕೆಲವೊಮ್ಮೆ ಈ ತುದಿ ಇರ್ತದೆ, ಎಲೆಯ ತುದಿ ಏನಿರ್ತದೆ ಅದು ಹಸಿರಾಗಿನೇ ಉಳಿದಿರ್ತದೆ. ಈ ಸಂದರ್ಭದಲ್ಲಿ ಇದು ಮೆಗ್ನೀಷಿಯಂ ಡಿಫಿಷಿಯನ್ಸಿ ಅಂತ ಒಂದು ಪರಿಗಣಿಸ್ತದೆ. ಮೆಗ್ನೀಷಿಯಂ ಎನ್ನುವಂಥದ್ದು ಕ್ಲೋರೋಫಿಲ್ನ ಪ್ರಮುಖ ಭಾಗವಾಗಿರುವುದರಿಂದ ಇದರ ಕೊರತೆ ಬಂದರೆ, ಅಂದರೆ ಈ ಮೆಗ್ನೀಷಿಯಂ ಕೊರತೆ ಬಂದರೆ ಗಿಡದ ಆಹಾರ ಉತ್ಪಾದನಾ ಸಾಮರ್ಥ್ಯ ನೇರವಾಗಿ ಕುಸಿತದೆ. ಇದೊಂಥರ ಏನಂದರೆ ಯಾವ ರೀತಿಯ ಸಿಸ್ಟಮ್ ಅಂದರೆ, ನೀವೊಂದು ನಿಮ್ಮ ಬಾಡಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಆಹಾರ ಸೇವನೆ ಮಾಡಲಿಕ್ಕೆ ಆಗದಿರುವಂಥ ಒಂದು ಸಿಚುವೇಶನ್ ಬರ್ತದಲ್ಲ, ಈ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದರೆ ಕೂಡ ನಿಮ್ಮ ಅಡಿಕೆ ಗಿಡಕ್ಕೆ ಆಹಾರ ತೆಗೆದುಕೊಳ್ಳುವ ಶಕ್ತಿ ಬರೋದಿಲ್ಲ. ಆದ್ದರಿಂದ ಈ ಮೆಗ್ನೀಷಿಯಮನ್ನು ಕೊಡುವ ಕಡೆ ಒಂದು ಗಮನವನ್ನು ವಹಿಸಿ. ಅಡಿಕೆ ತೋಟಕ್ಕೆ ಈ ಮೆಗ್ನೀಷಿಯಂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಸ್ನೇಹಿತರೆ, ಅಡಿಕೆ ಗಿಡವು ಹಳದಿ ಆಗುತ್ತಿದೆ ಅಂದರೆ ಅದು ಯಾವಾಗಲೂ ನೈಟ್ರೋಜನ್ ಕೊರತೆ ಎಂದರ್ಥ ಅಲ್ಲ, ಅಥವಾ ಯಾವುದೇ ಒಂದು NPK ಕೊರತೆ ಎಂದು ಅರ್ಥ ಅಲ್ಲ. ಕೆಲವೊಮ್ಮೆ ಅದರ ಹಿಂದೆ ಐರನ್ ಕೊರತೆ ಕೂಡ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಅಥವಾ ಮೆಗ್ನೀಷಿಯಂ, ಈ ರೀತಿಯ ಒಂದು ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಕೂಡ ಬಹುವಾಗಿರ್ತದೆ. ಆದ್ದರಿಂದ ಈ ರೀತಿಯ ಒಂದು ಲಕ್ಷಣಗಳನ್ನು ನೀವು ಗಮನಿಸಿದರೆ ನೀವು ಈ ರೀತಿಯ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡುವ ಕಡೆ ಹೆಚ್ಚಾಗಿ ಗಮನವನ್ನು ವಹಿಸಿ. ಇದರಿಂದ ನಿಮ್ಮ ಒಂದು NPK ಮೇಲೆ ಜಾಸ್ತಿಯಾಗಿ ಖರ್ಚು ಮಾಡುವುದನ್ನು ಕೂಡ ನೀವು ತಡೆಗಟ್ಟಬಹುದು. ಆದ್ದರಿಂದ ಈ ರೀತಿಯ ಒಂದು ಸೂಕ್ಷ್ಮ ಪೋಷಕಾಂಶಗಳು ನೀವು ಅಡಿಕೆ ತೋಟಕ್ಕೆ ಕೊಡುವುದರ ಕಡೆ ಗಮನವನ್ನು ವಹಿಸಲೇಬೇಕು. ಯಾಕಂತ ಹೇಳಿದರೆ ಈ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಅಡಿಕೆಗೆ ಬಹಳವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶಗಳು. ಅದರಿಂದ ಈ ವಿಡಿಯೋವನ್ನು ನಾನು ಮಾಡಿರುವ ಉದ್ದೇಶ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಅಥವಾ ಈ ವಿಡಿಯೋದಿಂದ ನಿಮಗೆ ಏನಾದರೂ ಒಂದು ಮಾಹಿತಿ ದೊರೆತಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಅವರಿಗೂ ಕೂಡ ಸಹಾಯ ಆಗ್ಬೋದು. ಇನ್ನು ಈ ರೀತಿಯ ಹೆಚ್ಚಿನ ವಿಡಿಯೋಗಳೊಂದಿಗೆ ಬರ್ತೇನೆ. ಧನ್ಯವಾದಗಳು.